ನಮಸ್ತೆ ವೀಕ್ಷಕರೇ, ನೋಡಿ ಇದೆ ನಮ್ಮ ನಾಗೋಲಿ ಬಿದಿರುಕಟ್ಟೆ ಮತ್ತು ತಿಮ್ಸನದಲ್ಲಿರುವಂಥ ತುಮಕೂರು ವಿಶ್ವವಿದ್ಯಾನಿಲಯ ಜ್ಞಾನಸಿರಿ ಕ್ಯಾಂಪಸ್. ಹೊಸ್ದಾಗಿರುವಂಥ ಯೂನಿವರ್ಸಿಟಿ ಕ್ಯಾಂಪಸ್ಸು ತುಂಬ ಅದ್ಭುತವಾಗಿದೆ ಮತ್ತು ಒಳ್ಳೆ ನೇಚರಲ್ಲಿದೆ. ಓದೋದಕ್ಕೆ ತುಂಬ ಪೀಸ್ಫುಲ್ ಆಗಿದೆ, ಸೂಪರ್ ಆಗಿದೆ. ಏನಂದರೆ ಈಗೆಲ್ಲ ಡೆವಲಪ್ ಆಗ್ತಿದೆ. ಒಂದು 60% ಎಲ್ಲ ಕನ್ಸ್ಟ್ರಕ್ಷನ್ ಮುಗಿದಿದೆ. ಇನ್ನೊಂದು 2 ವರ್ಷ, 1 ಇಲ್ಲ 2 ವರ್ಷದಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಮತ್ತು ಕಾಲ ಡೈಲಿ ರೆಗ್ಯುಲರ್ ಎಷ್ಟು ಗಂಟೆ ಇರುತ್ತೆ? ಬೆಳಿಗ್ಗೆ 7 ಗಂಟೆ. 7 ಗಂಟೆಯಿಂದ ರೆಗ್ಯುಲರ್ ಆಗಿರುತ್ತಾ? ಹಾಂ, ಓಕೆ. ಅವನು ಬರ್ತಾನೆ ಚರೋ ರಿಟರ್ನ್. ಓಕೆ ಓಕೆ. 1 ಅವರ್ಗೆ ಒಂದೊಂದು ಇದ್ದೇ ಇರುತ್ತೆ. 1 ಅವರ್ಗೆ 2 ಬಸ್ ಬರ್ತಾವೆ. 2 ಬಸ್ಸು. ಸಂಜೆ ಎಷ್ಟು ಗಂಟೆ ತನಕ ಇರುತ್ತೆ ಬಸ್ಸು? 5 ಕಾಲ ಅಷ್ಟು. 5 ಕಾಲ ಅಷ್ಟು. ಅದೇ ಕಾಲೇಜ್ ಟೈಮ್ ಏನಿದೆ ಆವಾಗ ಬಸ್. ಲಾಸ್ಟ್ ಬಸ್ಸು. ಹಾಂ, ನಮಗೆ ಲಾಸ್ಟ್ ಬೆಳೆಸ್ಕೊಂಡು ಲಾಸ್ಟ್. ಹೌದಾ? ಹಂಗೆ ಬರ್ತಾನಾ ದಮೂಕ್ ಉಪಯೋಗಿಸಿ? ಈಗ ಯಾರೋ ಹತ್ತಿಸ್ಕೊಂಡು ಬರ್ತಾರೆ. ಗೊತ್ತಾಯ್ತು. ಹಾಂ, ಲಾಸ್ಟ್ ಈ ಕಡೆಯಿಂದ 5 ಕಾಲಕ್ಕೆ ಬಸ್ಸು. ಸರಿ ಸರ್. ಇನ್ನೂ ಎಷ್ಟು ಬಂದೈತಿ ಕಾಲೇಜಿಗಾಗಲೇ? ಹಾಂ ಹಾಂ. ಅದೇ ತುಮಕೂರಲ್ಲಿ ಇರೋದೆಲ್ಲ ಒಂದೊಂದೇ ಸ್ವಲ್ಪನೇ ಆಗ್ತಾಯಿತ್ತು. ಹಾಂ, ಅಷ್ಟು ಇನ್ನೊಂದು 2 ವರ್ಷ ಕಂಪ್ಲೀಟ್ ಆಗಿಬಿಡುತ್ತಲ್ವ? ಆಮೇಲೆ ಫುಲ್ ಇನ್ನೂ 10 ವರ್ಷ ಬೇಕು ಸರ್. ಅಲ್ಲಿ ಒಂದು 6 ತಿಂಗಳಷ್ಟೊಳಗೆ ಇದು ಬಿಲ್ಡಿಂಗ್ ಓಪನ್ ಆಗುತ್ತೆ. ಅದೇ ಕಂಪ್ಲೀಟ್ ಆಗಿ ಒಂದು 5-10 ವರ್ಷದ ಸರ್ ಅದೇ ಥರ ನೀವು ಕೆಳಗಡೆ ಬಿಲ್ಡಿಂಗ್ ಇದೆಯಲ್ಲ ಅದೇ ಥರ ಇದು ಅದ್ರ ಪಕ್ಕನೇ ಆಗ್ಬೇಕೀಗ. ಹಾಂ. ಮತ್ತು ಸ್ಪೋರ್ಟ್ಸ್ಗೆಲ್ಲ ಇದು ಮಾಡೋರೆ? ಅದೇ ಹಾಂ ಹಾಂ. ಕಾರಿಂದ ಅದೇ ಒಂದೊಂದೇ ಆಗ್ತಾ ಇತ್ತು. ಆಮೇಲೆ ಇದು ಮಾಡ್ತಾರೆ. ಹಾಂ. ಆಮೇಲೆ ಈಗ ಅಲ್ಲಿ ಕೆಲವು ಇನ್ನೊಂದು ಕ್ಯಾಂಟೀನ್ ಮಾಡ್ತಾರೆ 2. ಹೌದಾ? ಆಮೇಲೆ ಆ ಕಡೆ ಒಂದು ಬಿಲ್ಡಿಂಗ್ ಓಪನ್ ಮಾಡ್ತಾರೆ. ಆಮೇಲೆ ಆ ಕಡೆ ಒಂದು ಬಿಲ್ಡಿಂಗ್ ಓಪನ್ ಮಾಡ್ತಾರೆ. ಹಾಂ. ಅದೇ ಪ್ಲಾನಿಂಗ್ ಹೇಳ್ತಾರೆ ಅಂತ. ಅದೇ ನಿಮ್ಮದು ಯಾವ ಊರಣ? ಹೌದಾ ಸರ್? ನಿಮ್ಮದು ಆಗೋಲಿ. ಸರಿ ಸರ್, ಬರೋಣ. ನಿಮ್ಮ ಹೆಸರು? ಓಕೆನಾ, ಬಾಯ್ ಸರ್. ಪೂರ್ತಿ ಎಲ್ಲ ಇದೇ ತರ ಮರ ಪೂರ್ತಿ ಕವರ್ ಆಗಿತ್ತು. ಇವಾಗ ನೋಡಿ ಹೆಂಗೆ ಯೂನಿವರ್ಸಿಟಿ ಆಗಿರೋದು. ಫಾರೆಸ್ಟ್ ಇರೋದನ್ನೆಲ್ಲ ಮರ ಎಲ್ಲ ಕಡಿದು ಈ ಕಡೆ ಎಲ್ಲ ಬಿಲ್ಡಿಂಗ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಫಾರೆಸ್ಟ್ ಆದ್ರೂ ಹಂಗೆ ಇದೆ, ಪೂರ್ತಿ ಫಾರೆಸ್ಟ್ ಆದ್ರೂ ಹಂಗೆ ಇದೆ. ಯಾಕಂದ್ರೆ ಮೊದಲು ಇಲ್ಲಿ ಓಡಕ್ಕೆ ಒಂದು ಚಿಕ್ಕ ಜಾಗ ಇತ್ತು ಅಷ್ಟೇ ಈ ರೋಡಲ್ಲಿ. ಈಗ ರೋಡೆಲ್ಲ ದೊಡ್ಡದು ಮಾಡಿ ಆ ಕಡೆ ಈ ಕಡೆ ಬಿಲ್ಡಿಂಗ್ ಮಾಡಿದ್ದಾರೆ. ನೋಡಿ ಇವೆಲ್ಲ ಗ್ರೌಂಡು ಬಿಲ್ಡಿಂಗು ಎಲ್ಲ ಇದೆ. ಕ್ಯಾಂಪಸ್ ಇದು ಸಬ್ಜೆಕ್ಟ್ಗೆ ಒಂದೊಂದು ಬಿಲ್ಡಿಂಗ್ ಇನ್ನ ಇದೆ, ಎಂಡ್ ಆಗಿಲ್ಲ. ಆ ಕಡೆ ಸೈಡ್ ಇದೆ ಸ್ಟಾರ್ಟಿಂಗ್ ಅಲ್ಲಿ, ಇನ್ನ ಕಂಪ್ಲೀಟ್ ಆಗಿಲ್ಲ. ಪೇಂಟಿಂಗ್ ಇದೆ, ಸುಸಜ್ಜಿತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ ಪ್ಲಾಂಟೇಶನ್ ಮಾಡ್ತಾರೆ. ಈಗಿನ್ನೂ ಓಪನ್ ಆಗ್ತಾ ಇದೆ, ಕಂಪ್ಲೀಟ್ ಓಪನ್ ಆಗಿಲ್ಲ. ಕೆಲವೊಂದು ಸಬ್ಜೆಕ್ಟ್ ಮಾತ್ರ ಆಲ್ರೆಡಿ ಇಲ್ಲಿ ಕಾಲೇಜಸ್ ಕ್ಲಾಸು ಮತ್ತು ಹಾಸ್ಟೆಲ್ ಎಲ್ಲ ನಡೀತಿದೆ. ಇನ್ನು 100% ಓಪನ್ ಆಗಿಲ್ಲ, 50% ಓಪನ್ ಆಗಿದೆ ಅನ್ಬೋದು. ಒಂದು 2-3 ವರ್ಷ ಕಂಪ್ಲೀಟ್ ಓಪನ್ ಆಗ್ತದೆ. ನೋಡಿ ಎಲ್ಲ ಸ್ಟ್ರೀಟ್ ಲೈಟ್ ಎಲ್ಲ ರೆಡಿ ಮಾಡಿದ್ದಾರೆ. ಕಂಪ್ಲೀಟ್ ಆದರೆ ಇನ್ನೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಪೂರ್ತಿ ಎಲ್ಲ ನೋಡಿ ಅಲ್ಲೊಂದು ಬಿಲ್ಡಿಂಗ್ ಇದೆ. ಇದೆಲ್ಲ ಹಾಸ್ಟೆಲ್. ಅದು ಏನು ಕಾಣಿಸ್ತೈತಲ್ಲ ಅದು ಇವಾಗ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಅದೆಲ್ಲ ಕಡೆ ನೋಡಿ ಈ ರೋಡ್ ಸಿಕ್ಕಿದೆಯಲ್ಲ, ಇದು ಮೈನ್ ರೋಡು. ನಾಗೋಲಿ ಮತ್ತೆ ಬಿದಿರುಕಟ್ಟೆಗಿರೋ ಮೈನ್ ರೋಡ್. ನೋಡಿ ಈ ಕಡೆ ನೋಡಿ, ಇದು ಮೈನ್ ರೋಡ್. ಇದು ಇದರಿಂದ ಈ ಕಡೆಯಿಂದ ನಾಗೋಲಿ ಬರ್ಬೋದು, ಈ ಕಡೆ ಬಿದಿರುಕಟ್ಟೆಗೆ ಹೋಗ್ಬೋದು. ಇಲ್ಲಿಂದ ನಾಗೋಲಿ, ಇದು ಬಿದಿರುಕಟ್ಟೆಗೆ ಹೋಗುತ್ತೆ. ನೋಡಿ ಇಲ್ಲಿಂದ ಇನ್ನ ಒಳಗಡೆ ಇದೆ. ನಾವು ಇಲ್ಲಿಗೆ ಬರಬೇಕು ಅಂದರೆ ನಾವು ನಾಗೋಲಿಗೆ ಹೋಗ್ಬೇಕು ಅಂತ ಏನಿಲ್ಲ. ಆ್ಯಕ್ಚುಲಿ ಸೋಪನಹಳ್ಳಿ ಗೇಟ್ ಅಂತ ಸಿಗುತ್ತೆ, ಅಲ್ಲಿಂದ ಡೈರೆಕ್ಟ್ ಬಂದರೆ ಬರ್ಬೋದು. ಎಲ್ಲ ಬಿಲ್ಡಿಂಗ್ಗಳು ಹಾಸ್ಟೆಲ್ಗಳೆಲ್ಲ ಆಲ್ರೆಡಿ ಓಪನ್ ಆಗಬೇಕು ನೋಡು. ಇನ್ನ ಓಪನ್ ಆಗಿದೆ. ಸ್ಟೂಡೆಂಟ್ಸ್ ಅಲ್ವಾ ಅಲ್ಲಿ? ಹೌದಾ? ಇದೆಲ್ಲ ನೋಡಿ ಸ್ವಲ್ಪ ಇದೆಲ್ಲ ಕನ್ಸ್ಟ್ರಕ್ಷನ್ ಮೊದಲು ಇಲ್ಲೆಲ್ಲ ಫುಲ್ಲು ಪೂರ್ತಿ ಫಾರೆಸ್ಟ್. ನಾನು ಅಪ್ಪ ಮುಂಚೆ ಲಾಕ್ಡೌನ್ ಅಲ್ಲಿ ಮನೇಲಿ ಇದ್ದು ಬೋರಿಂಗ್ ಆಯ್ತು ಅಂತ ಆಚೆ ಫಾರೆಸ್ಟ್ ಒಳಗೆ ಬರ್ತಾ ಇದ್ವಿ. ಈ ಪ್ಲಸ್ ಅವೆಲ್ಲ ಹೆಂಗೆ ಡೆವಲಪ್ ಆಗಿದೆ ಅಂದ್ರೆ ಕೊರೋನಾ ಟೈಮಲ್ಲಿ ಎದುರ್ಕೊಂಡವ್ರ ಜನ ಒಬ್ಬೊಬ್ರು ಬರ್ತಾನೆ ಇರಲಿಲ್ಲ. ಅಷ್ಟು ಭಯಂಕರ ಫಾರೆಸ್ಟ್ ಇದು ಒಂಥರ.
ಅಂದರೆ ಸ್ವಲ್ಪ ಪ್ರಾಣಿಗಳು ಜಾಸ್ತಿ ಇತ್ತು. ಈಗೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಆಗಿದೆ ನಮ್ದು ಯಾವ್ದೋ ನೋಡಿ ಇದು ಸೂಪರ್ ಆಗಿದೆ. ಕಾಲೇಜ್ ಬಿಲ್ಡಿಂಗ್ ಇದು ಹೆಂಗಿದೆ, ಇನ್ನೂ ಏನ್ ಕನ್ಸ್ಟ್ರಕ್ಷನ್ ಸಖತ್ತಾಗೈತಲ್ಲ. ಆಗ್ತಾನೆ ಐತೆ. ಏನು ಸಖತ್ತಾಗೈತೆ ನೋಡ್ರಿ, ಎಷ್ಟು ದೊಡ್ಡ ಬಿಲ್ಡಿಂಗು. ನೋಡೋಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ, ಹೇಳೋಕ್ಕಿಂತ ನೋಡೋಕ್ಕೆ ಸಖತ್ತಾಗಿರುತ್ತೆ. ಮಾತಾಡ್ಸಿಲ್ಲ ಅಣ್ಣ. ಅದೇ ಕಾಲೇಜ್ ರೂಮ್ಗಳಾ? ಕಾಲೇಜ್ ರೂಮು ಹಾಸ್ಟೆಲಲ್ಲ, ಆ ಕಡೆ ಹಾಸ್ಟೆಲ್ಗಳು. ಯಾವ ಅಣ್ಣ ನಿಮ್ಮದು? ಗಂಗಾವತಿ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಕೆಲ್ಸಕ್ಕೆ ಬಂದಿದ್ದೀರಾ? ಅಲ್ಲ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆಯಾ? ಅಲ್ಲ ಹಾಸ್ಟೆಲ್ಗಳಲ್ಲಿ ಹುಡುಗರು ಆಲ್ರೆಡಿ ಇದ್ದಾರಾ ಇನ್ನೂ ಇಲ್ವೋ? ಓಕೆ ಓಕೆ. ಹೌದಾ? ಹಾಂ 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 ಅದಾ. ನೀವು ಬಂದ ಆಗಲೇ ಎಷ್ಟು ತಿಂಗಳಾಯ್ತು? ಅದೇ ಅದೇ. ಹೌದಾ, ಇನ್ನೂ ಇದ್ದೀರಾ? ಕೆಲಸ ಎಲ್ಲೇ ತಲೆಯಲ್ಲಿ ಮಾಡ್ತೀವಿ. ಅದೇ ಅದೇ ಗೊತ್ತಾಯ್ತು. ಇಲ್ಲಿ ಮುಗಿತಾ ಅಣ್ಣ ಬೇರೆ ಬೇರೆ ಕಡೆ, ಬೇರೆ ಕಡೆ. ಅಲ್ಲಿ ಮುಗಿತಾ ಹಾಂ ಹಾಂ ಬೇರೆ ಕಡೆ. ಅಣ್ಣ ಒಟ್ಟ ಸಿಕ್ತು ಹಾಂ ಅದೇ ಅದೇ. ಇದು ಪೂರ್ತಿ ಕಾಲೇಜ್ಗಳು, ಕಾಲೇಜ್ ರೂಮ್ಗಳು. ಸರಿಣ್ಣ, ಓಕೆ. ನಿಮ್ಮ ಹೆಸರು ಅಣ್ಣ? ನಿಮ್ದು ಅವ್ರಿ ನಮ್ಮದು ಇದೆ ತುಮಕೂರು, ಗುಳೂರು. ಹೌದು ಅಣ್ಣ, ಓಕೆ ಸಿಗೋಣ, ಬಾಯ್ ಬಾಯ್ ಅಣ್ಣ. ಎಲ್ಲ ಪಾಪ ಕೆಲ್ಸದವ್ರು ಬಂದು ಶೆಡ್ಗಳು ಹಾಕೊಂಡಿರ್ತಾರೆ. ಹಾಂ ಶೆಡ್ಗಳು ಹ್ಞೂ ನೀವು ಅಮ್ಮಗೊಂದ್ಸರಿ ಅಲ್ಲಿ ಗಾಡಿ ಕಲ್ಸಕ್ಕೆ ಬಂದಿದ್ದೆ, ಬಿದ್ದುಬಿಟ್ಟಿದ್ಲು ನೋಡೋಕ್ಕೆ. ಹೌದಾ? ನೋಡಿ ಈ ಬೋರ್ಡ್ ಕಾಣ್ತಿದೆಯಲ್ಲ, ಇಲ್ಲಿಂದ ಮುಂದೆ ಹೋದರೆ ಬಿದಿರುಕಟ್ಟೆ ಸಿಗುತ್ತೆ. ಅಂದರೆ ನಾವು ಹಂಗೆ ಈ ಕಡೆ ಹೋಗಿ ಹೋದ್ರೆ ನಾಗಲಿ, ತಿಮ್ಸಂದ್ರ. ಚೆನ್ನಾಗಿ ನೋಡಿ Straight ಸ್ಟ್ರೈಟ್ ಹೋದ್ರೆ ತಿಮ್ಸಂದ್ರ ಸಿಗುತ್ತೆ. ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಕಾಣ್ತಿದೆಯಲ್ಲ, ಅದೇ ಎಲ್ಲ ಯೂನಿವರ್ಸಿಟಿ ಕ್ಯಾಂಪಸ್. ತೋರ್ಸೋ ಕಡೆ ಪುತ್ರ ನೋಡಿ ಅಲ್ಲಿ. ಅದೇ ಇದೆಲ್ಲ ಪೂರ್ತಿ ಕಾಲೇಜ್ ಇರುತ್ತೆ. ಮೊದಲು ಏನಂದ್ರೆ ಏನೂ ಇರಲಿಲ್ಲ, ಈಗ ಇತ್ತು ಮಾತ್ರ. ಈಗಂತೂ ಫುಲ್ಲು ಸೈಕ್ ಆಗೈತೆ. ಯಾವುದೋ ಹೋಟ್ಲು ಬೇರೆ ಆಗ್ಬಿಟ್ಟೈತೆ VS ಕೆಫೆ ಬೇರೆ ಸ್ಟಾರ್ಟಾ ಅಲ್ವಾ? ಇನ್ನೂ ಸಕಲಾಗುತ್ತೆ ಇದು. ಫುಲ್ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ರೆ ಅಲ್ಲಿ ನಮ್ಮ SSIT ಕಾಲೇಜ್ ಐತಲ್ಲ, ಅದಕ್ಕಿಂತ ಅಪ್ಪ ಬೆಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಹಳ್ಳಿನೇ ಆಗಲ್ಲ, ನೆಕ್ಸ್ಟ್ ಸಿಟಿ ಡೆವಲಪ್. ಅಲ್ಲಿ ವಾತಾವರಣ ಬೇಕು ಅಂದ್ರೆ ಸಿಗಲ್ಲ, ಹಂಗ ಏರಿಯಾ ಹಳ್ಳಿ ಇತ್ತು ಇದೆಲ್ಲ ಪೂರ್ತಿ, ಏನ್ ಹೇಳ್ತಿರಲ್ಲ ಪೂರ್ತಿ ಹಳ್ಳಿ ಇತ್ತು, ಸಿಟಿಯಾಗಿ ಹೋಗ್ಬಿಡ್ತು. ನೋಡಿ ಏನ್ ಹೇಳಿದೀನಿ, ಒಂದ್ 2-3 ವರ್ಷಕ್ಕೆ. ಇದು ನೋಡಿ, ಇದು ಎಷ್ಟು ದಿನದಿಂದ ಬೋರ್ಡ್ ಇದೆ ಗೊತ್ತಾ? ಅದು ಮುಂಚೆಯಿಂದಾನು ಬೋರ್ಡ್ ಇದೆ ಅದು. ಅದು ಇದಕ್ಕಣ ಶಂಕುಸ್ಥಾಪನೆ ಮಾಡಿರೋದು. ಹೋಗ್ಬಿಡೋಣ, ಬೇಡ ಇದು. ಓಪನಿಂಗ್ ಮಾಡ್ತಾರಲ್ಲ, ಫಸ್ಟ್ ಪೂಜೆ ಮಾಡಿ. ಹಾಂ ಅದು ತುಮಕೂರು ಸಿಟಿ ಲೋಗ ಐತೆ ನೋಡೋದು, ನೀಟಾಗಿ ಝೂಮ್ ಮಾಡಿ ತೋರಿಸೋದು. ನಿಲ್ಸಿ, ಹೋಗಲ್ಲ. ಮುಂಚೆ ನಾವು ಇದ್ದ ಬರ್ತಾ ಇದ್ವಿ ಸುಮ್ಮನೆ, ಅವಾಗಲೂ ಇತ್ತು ನಾವು ನೋಡಿದಾಗ. ಅದು ಯಾವಾಗ ನೋಡಿ, ಇದು ತಿಮ್ಸಂದ್ರ ಗ್ರಾಮ, ತುಮಕೂರು ತಾಲೂಕು, ತುಮಕೂರು ವಿಶ್ವವಿದ್ಯಾಲಯ ಜ್ಞಾನಶ್ರೀ ಕ್ಯಾಂಪಸ್, ಬಿದಿರುಕಟ್ಟೆ, ದಮ್ಮನಕೊಪ್ಪೆ. ಭೂಮಿ ಪೂಜೆ ಉಪಸ್ಥಿತರಿದ್ದ ರಾಜ್ ಸಾಹೇಬ್. ಡೇಟ್ ಹಾಕಿಲ್ವಾ ಅಲ್ವಾ? 2004 ಎಲ್ಲ ಹಾಕೋರ? 2004 ಐತಲ್ಲ. 2004 ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು. ನೋಡಿ 2004 ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದು. ಈಗ ಆಲ್ರೆಡಿ 2025 ಒಂದು 50 to 60% ವರ್ಕ್ ಮುಗಿದಿದೆ. ಇನ್ನೊಂದು 40% ಇದೆ. ಅದು ಅಷ್ಟೇ, ಒಂದು 2-3 ವರ್ಷದ ಕಂಪ್ಲೀಟ್ ಆಗೋಗುತ್ತೆ, ಫುಲ್ ಸೆಟಪ್ ಆಗೋಗುತ್ತೆ. ಮುಂದೆ ಸ್ಟ್ರೈಟ್ ಹೋಗ್ತಾ ಇದೀವಲ್ಲ, ಇದು ಸಾರಿ ತಿಮ್ಸಂದ್ರಕ್ಕೆ ಹೋಗೋದು. ತಿಮ್ಸಂದ್ರ ಇಲ್ಲೆಲ್ಲ ವುಮೆನ್ಸ್ ಕಾಲೇಜ್, ಇದು ಹಾಸ್ಟೆಲ್ ಅಂತೆ ಅವ್ರು ಹೇಳಿದ್ರು. ಬಾಯ್ಸ್ ಹಾಸ್ಟೆಲೇ ಅಲ್ಲಿಲ್ವಾ? ಅದು ಬಾಯ್ಸು, ಮುಂದೆ ಇರೋದು ವುಮೆನ್ಸು. ಅಲ್ಲೇ ಐತೆ ನೋಡು, ಅದು ಬಾಯ್ಸ್ ಅಪ್ಪ, ಬಾಲಕರ ವಿಶ್ವವಿದ್ಯಾಲಯ. ಅದು ಬಾಯ್ಸು, ಇದು ವುಮೆನ್ಸು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋ ಬಿಲ್ಡಿಂಗು ಅಲ್ಲಿ ತನಕ ಇದೆ. ಇದು ಪೋಸ್ಟ್
ಬಿದರಕಟ್ಟೆ. ನೋಡಿ, ಈಗ ನಾವು ತಿಮ್ಸದಿಂದ ತುಮಕೂರು ವಿಶ್ವವಿದ್ಯಾಲಯ ಜ್ಞಾನೇಶ್ವರಿ ಕ್ಯಾಂಪಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಸ್ಟ್ರೈಟ್ ಆದರೆ ಬಿದರಕಟ್ಟೆಗೆ ಹೋಗ್ತೀವಿ. ಇದು ನಾಗುಲಿಂದ ಬರೋ ರೋಡು. ನಾಗುಲಿಂದ ಬಂದರೆ ತಿಮ್ಸಂದ್ರ ಆದ್ಮೇಲೆ ನೋಡಿದ್ರೆ ಇಲ್ಲಿಂದ ಹಾಸ್ಟೆಲ್ಗಳಿಲ್ಲ. ಬಾಲಕರ ವಿಶ್ವವಿದ್ಯಾಲಯ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸ್ನಾತಕೋತ್ತರ PhD ಮಾಡ್ತಾರಲ್ಲ ಗೊತ್ತವ, ಅವ್ರ ಹಾಸ್ಟೆಲ್. ಇದೆಲ್ಲ ಹಾಸ್ಟೆಲ್ಗಳು ನಾವು ಅಲ್ಲೊಂದು ಎಷ್ಟೊಂದು ಹಾಸ್ಟೆಲ್ ಐತೆ. ಸರಿ ಗೊತ್ತಿಲ್ಲ, ಹಿಂಗೆ ಇರ್ಬೇಕು. ಕೇಳಿ ನೋಡಿ, ಗೊತ್ತಿಲ್ಲ ಸರಿಗೆ. ಇದೆಲ್ಲ ಫಾರೆಸ್ಟ್ ಕಡೆ. ನೋಡಿ ಇದೆಲ್ಲ ಹೆಂಗಿತ್ತು ಗೊತ್ತಾ ಮುಂಚೆ. ಲಾಕ್ಡೌನ್ ಹಂಗೆ ಇನ್ನೊಂದು ಏನಂದ್ರೆ, ನಿಮಗೆ ನೆಕ್ಸ್ಟ್ ಕಮೆಂಟ್ ಮಾಡಬೇಕು ಯಾವ ದೇವಸ್ಥಾನ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂತ. ತುಮಕೂರು ಸುತ್ತಮುತ್ತಲು ಇರೋದು ಯಾವ್ದಾರ ಒಂದು ದೇವಸ್ಥಾನನ ಜಾಸ್ತಿ ಯಾರು ಆ ದೇವಸ್ಥಾನದ ಹೆಸರನ್ನೇ ಕಮೆಂಟ್ ಮಾಡಿರ್ತಾರೋ ಆ ದೇವಸ್ಥಾನ ನೆಕ್ಸ್ಟು ನಾವು ತೋರ್ಸಕ್ಕೆ ರೆಡಿಯಾಗಿರ್ತೀವಿ. ನೆಕ್ಸ್ಟ್ ವಿಡಿಯೋ ಆ ದೇವಸ್ಥಾನ. ಮತ್ತೆ ಇನ್ನೊಂದು ಏನಂದ್ರೆ, ನಿಮ್ಮ ಸುತ್ತಮುತ್ತಲು ಯಾವುದೇ ದೇವಸ್ಥಾನ ದೇವಸ್ಥಾನ ಮತ್ತೆ ಐತಿಹಾಸಿಕ ಸ್ಥಳಗಳು ದಯವಿಟ್ಟು ತಿಳಿಸಿ. ಸಾಧ್ಯವಾದಷ್ಟು ಎಲ್ಲದನ್ನು ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ. ನನಗೂ ಆ ಥರ ಹಿಸ್ಟಾರಿಕಲ್ ಪ್ಲೇಸು ಮತ್ತು ದೇವಸ್ಥಾನ ವಿಡಿಯೋ ಮಾಡೋಕ್ಕೆ ತುಂಬ ಆಸಕ್ತಿ. ಪುಣ್ಯಕ್ಷೇತ್ರಗಳು ಏನೇನು ಇರುತ್ತಲ್ಲ, ನೀವೆಲ್ಲ ಕಮೆಂಟ್ ಮಾಡಿದ್ರೆ ಸುತ್ತಮುತ್ತಲು ಎಲ್ಲೆಲ್ಲಿ ತುಮಕೂರಲ್ಲಿ ಇರುತ್ತಾ ಅದು ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತಾರೋ ಅದು ನೆಕ್ಸ್ಟ್ ವಿಡಿಯೋ ಪಕ್ಕ ಬಂದೇ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ದೇವಸ್ಥಾನ ಮಾಡ್ಬೋದು ಅಂತ. ಶ್ರಮಜೀವಿ ಗಿಡಕ್ಕೆಲ್ಲ ಪಾತಿ ಮಾಡ್ತಾ ನೋಡಿ. ಎಕ್ಸಿಟ್ ಆಗ್ತಾ ಇದೀವಿ ನಾವು ಯೂನಿವರ್ಸಿಟಿಯಿಂದ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ ತಿರ್ಗಾ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಾವು ಸೋಪನಹಳ್ಳಿ ಗೇಟ್ಗೆ ಹೋಗ್ತೀವಿ. ಸೋಪನಹಳ್ಳಿ ಗೇಟಿಂದ ಬಾಣಾವರ ಹ್ಯಾಂಡ್ ಪೋಸ್ಟಿಂದ ಗುಳೂರು, ಅದಾದಮೇಲೆ ತುಮಕೂರು. ತುಂಬ ದೂರ ಏನಿಲ್ಲ ನಮ್ಮ ತುಮಕೂರಿಂದ. ಒಂದು 13 ಕಿಲೋಮೀಟ್ರ್ ಅಲ್ಲ 12 ಕಿಲೋಮೀಟ್ರ್ ಆಗುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಷ್ಟಾಗುತ್ತೆ. ಒಳ್ಳೆ ಪರಿಸರದಲ್ಲಿ ಸಖತ್ತಾಗಿದೆ ಮಾತ್ರ. ಇನ್ನ ಗಿಡಗಳು ಹಾಕ್ತಾವ್ರೆ ವಾಪಸ್ಸು. ಓದೋದಕ್ಕಂತೂ ತುಂಬ ಒಳ್ಳೆ ಅಟ್ಮಾಸ್ಫಿಯರ್, ಸೂಪರ್ ಆಗಿದೆ. ಮುಂಚೆ ಏನ್ ಯೂನಿವರ್ಸಿಟಿ ಇತ್ತಲ್ಲ ಅದಕ್ಕಿಂತ ದೊಡ್ಡದು ಮಾಡ್ತಾವ್ರಿ ಇವರು. ಯಾಕಂದ್ರೆ ಮುಂಚೆ ಯೂನಿವರ್ಸಿಟಿ ಅಂದ್ರೆ ಕಾಲೇಜ್ ಕಾಣೋದು, ಫಸ್ಟ್ ಕಾಲೇಜ್ ಇದ್ದನ್ನ ಟೆಂಪ್ರವರಿ ಮಾಡ್ಕೊಂಡಿದ್ದು. ಇವಾಗ ರಿಯಲ್ ಯೂನಿವರ್ಸಿಟಿ ಇದು ಹೇಳ್ಬೇಕಂದ್ರೆ ತುಮಕೂರು ಯೂನಿವರ್ಸಿಟಿ ಕ್ಯಾಂಪಸ್ ಮಾಡ್ಕೊಂಡವ್ರು. ನೋಡಿ ಇಲ್ಲಿಗೆ ತುಮಕೂರು ಯೂನಿವರ್ಸಿಟಿ ಅದೊಂದು ಫೋಟೋ. ಓಕೆ, ನೀವು ಮರಿಬೇಡಿ ನೆಕ್ಸ್ಟು ಕಮೆಂಟ್ ಹಾಕೋದು ಯಾವ ದೇವಸ್ಥಾನ ಅಂತ. ಪ್ಲೀಸ್ ಮರಿದಲ್ಲೇ ಕಮೆಂಟ್ ಹಾಕಿ ನೋಡೋಣ ನೆಕ್ಸ್ಟ್ ವಿಡಿಯೋ. ತುಮಕೂರು ಯೂನಿವರ್ಸಿಟಿ ಇದು ಫೋಟೋ. ಓಕೆ ಬಾಯ್. ಇದೊಂದು ತಕ್ಕೋ ನೀಟಾಗಿ ಫೋಟೋ.